ಸೋಫಾನೆಲ್ಲ ನೀಟಾಗಿ ಒರೆಸೋ. ಅನಿತಾ ಬಂದ್ರೆ ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿರ್ಬೇಕು. ಅಣ್ಣ ಹೇಗಾದ್ರೂ ಮಾಡಿ ಸೋಫಾನ್ ತೆಗ್ದು ಹೊಸ ಸೋಫಾ ತರಬೇಕು ಅಣ್ಣ. ಅಷ್ಟೇ ತಾನೆ. ಹರಿದು ಅನಿತಂದು ಮದ್ವೆ ಆಗೋಗಿ ತಗೊಂಬರೋಣ. ಆ ಕನ್ನಡಿನ ಚೇಂಜ್ ಮಾಡ್ಬೇಕು ಅಣ್ಣ. ಆ ಕನ್ನಡಿ ಡೈಲಿ ಹರಿಮುಖನೇ ನೋಡಿ ನೋಡಿ ಡಲ್ ಹೊಡಿತಿದೆ. ಮನೆ ಮುದ್ದಾದ ಹೆಣ್ಮಕ್ಳ ಮುಖ ಮುದ್ದಾಗಿ ಕಾಣಿಸ್ಬೇಕು. ಹೌದೌದು, ಮದ್ವೆ ಆಗಿ ಅನ್ನು ತರೋಣ. ಎಲ್ರೂ ಸೇರ್ಕೊಂಡು ನಾನು ಹೊಟ್ಟೆ ಉರಿಸ್ತಾ ಇದ್ದೀರಲ್ಲ, ನನ್ನ ಫೀಲಿಂಗ್ಸ್ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ವಾ? मुझे जी ಅಣ್ಣ म्यूजिक स्टार्ट। आई दीदी आ रही है ना, इसलिए देखने के लिए आई मैंने। ಮಹಿಮಾ ಅವ್ರೆ, ಇವ್ರು ಯಾರು ನನ್ನ ಮಾತೆ ಕೇಳ್ತಿಲ್ಲ. ನೀವಾದ್ರೂ ನಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್. हेल्प? घर साफ करने में हेल्प चाहिए क्या? ಅಯ್ಯೋ, ಇಲ್ಲಿ ಮನೆ ಕ್ಲೀನ್ ಮಾಡ್ತಿಲ್ಲ ಅವರು, ನನ್ನ ಜೀವನ ಕ್ಲೀನ್ ಕ್ರಿಟಪ್ ಮಾಡ್ತಿದ್ದಾರೆ. जिस लड़की से ನೀವು ಪ್ರೀತಿ ಮಾಡ್ತಿದ್ದೀರಾ उसके आने से ನಿಮ್ಗೆ ತುಂಬಾ ಖುಷಿ ಆಗ್ತಿದೆ ಅಲ್ವಾ? ಖುಷಿ, ಬಹುತ್ ಖುಷಿ. ಕನ್ನಡ ಇವ್ರಿಗೆ ನಾನು ಮಾತಾಡ್ತಾ ಆಗ್ತಿಲ್ಲ. ಈ ಮಹಾತಾಯಿಗೆ ಎಲ್ಲ ಅರ್ಥ ಆಗುತ್ತೆ. ಹೋಯ್ತು ಅಷ್ಟೇ ನನ್ನ ಕತೆ. हरी जी, दीदी का नाम क्या है? अनीता। ओ अनीता। हाँ, अनीता और हरी बहुत अच्छा है। अब दीजिए, ನಾನು ಕ್ಲೀನ್ ಮಾಡ್ತೀನಿ. ಗಂಧದ ಗುಡಿಯಲ್ಲಿ ರಾಜಸ್ಥಾನ. ನಡಿಲಿ ನಡಿಲಿ. ಇಲ್ಲೋ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ವಸಂತ ಕಾಲ ಬಂದಾಗ ಹಾವು ಚಿಗರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೋಡಿ ಬಂದಾಗ ಮದುವೆ ಆಗಲೇಬೇಕು. ಓ ಹರಿ, ನೀನ್ ಅದ್ಯಾವ ಗಳಿಗೆನಲ್ಲಿ ಹುಟ್ಟಿದ್ಯೋ ಏನೋ, ನಿನ್ಗೆಲ್ಲ ಡಬಲ್ ಡಬಲ್ ಕಣ, ಎಲ್ಲ ಎಡೆ. ಅದೃಷ್ಟ ಬಂದ್ರೆ ಓದ್ಕೊಂಡ್ ಬರುತ್ತೆ ಅನ್ನೋದಿಕ್ಕೆ ನೀನೇ ಪ್ರತ್ಯಕ್ಷ ಸಾಕ್ಷಿ. ಯಾಕೆ ಎಲ್ರು ಹಿಂಗ್ ಆಡ್ತಿದ್ದೀರಾ? ಸುಮ್ಮನೆ ನನಗೆ ಟಾರ್ಚರ್ ಕೊಡ್ತಾ ಇದ್ದೀರಾ ನೋಡಿ. ಅನಿತಾ ಮೇಲೆ ನನ್ಗೆ ಯಾವ ಫೀಲಿಂಗ್ಸು ಇಲ್ಲ. ಅವಳು ಮಾತಾಡ್ತಿದ್ರು, ನಾನು ಸುಮ್ಮನೆ ಮಾತಾಡ್ತಿದ್ದೆ ಅಷ್ಟೇ. ನನಗೆ ಬೇಕಾಗಿರೋದು ಚಂದನ ಅವರು, ಅನಿತಾ ಅಲ್ಲ. ಚಂದನ ಅವನು ಗಂಡ ಹೆಂಡತಿಯಾಗಿ ಕೊನೆವರೆಗೂ ಬಾಳ್ಬೇಕು ಅನ್ನೋ ಆಸೆ ನಿಮ್ಗೆ ಯಾರಿಗೂ ಇಲ್ವಾ? ನೀವು ದೇವ್ರೆ, ನಮ್ಗೂ ಅದೇ ಆಸೆನಪ್ಪ ಇದ್ದಿದ್ದು. ನೀನೇ ಅಲ್ವಾ ಇದು ಮದ್ವೆನೇ ಅಲ್ಲ ಅಂತ ಹೇಳಿದ್ದು? ಅದಕ್ಕೆ ನೀನ್ ಚೆನ್ನಾಗಿರ್ಬೇಕು ಅಂತ ತಾನೆ ಅನಿತಾ ಜೊತೆ ನಿನ್ ಮದುವೆ ಮಾಡಿಸಿದ್ರೆ ಒಪ್ಕೊಂಡಿದ್ದು. ಹಲೋ ಹರಿ, ಈ ವಿಷಯದಲ್ಲಿ ನಿನ್ನನ್ನು ಮೆಚ್ಚಲೇಬೇಕು ಕಣ. ಏನೇ ಆಗ್ಲಿ, ನಮ್ಮನ್ನ ಇಷ್ಟಪಟ್ಟವ್ರ ಜೊತೆಗೆ ನಾವು ಬಾಳುವೆ ಮಾಡಲೇಬೇಕು. ನಿನಗೆ ಒಂದು ವಿಷಯದಲ್ಲಿ ಡೌಟ್ ಇದೆ ಅಲ್ವಾ? ಚಂದನ ಜೊತೆ ಇನ್ನೂ ಡೈವೋರ್ಸ್ ಆಗಿಲ್ಲ ಅಂತ ಅನ್ಬಿಟ್ಟು. ಅದಕ್ಕೆ ನೀನೇನು ಚಿಂತೆ ಮಾಡ್ಬೇಡ. ನಾನೇ ಮುಂದೆ ನಿಂತು ಅದಕ್ಕೆ ಬೇಕಾದಂತ ವ್ಯವಸ್ಥೆ ಎಲ್ಲ ಮಾಡಿ ನಿನಗೆ ಚಂದನನ್ ಜೊತೆ ಡೈವೋರ್ಸ್ ಕೊಡ್ಸೋದು 100% ಗ್ಯಾರಂಟಿ. ಇದು ನಟರಾಜನ ಮಾತು. ನನಗ್ ಗೊತ್ತಾಗೋಯ್ತು, ನೀವೆಲ್ಲರೂ ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡ್ತಿದ್ದೀರಾ ಅನ್ನೋದು ನನಗ್ ಗೊತ್ತಾಗೋಯ್ತು. ಈಗ ಸಂತೋಷವಾಗಿದೆ. ಅದೆಲ್ಲ ನೀವು ಒಳ್ಳೇದಕ್ಕೆ ಕಣ. ಆರಾಧಿಸುವೆ ಮದನಾರೇ. ಏನಾಯ್ತು? मुत्तू जी, आंख में धूल गिर गई। ಬಿತ್ತಾ? ಒಂದು ನಿಮಿಷ. ಆಹಾ ಮುತ್ತು, ಕೊನೆಗೂ ನಮ್ಮ ಮುತ್ತು ಜೀವನದಲ್ಲಿ ಈ ಮಹಿಮೆಯಿಂದ ಮುತ್ತು ಸಿಗೋ ಕಾಲ ಬಂತು. ಅಣ್ಣ ಧೂಳ್ ತೆಗಿಯಕ್ಕೆ ಇಷ್ಟೊತ್ತು ಬೇಕಾ ಅಣ್ಣ? ಓ, ನೀನೇನ್ ರೋಬೋಟ್ ಅಲ್ಲ ಅಲ್ಲ? ಆ ಡಬ್ಬನು ತೆಗಿರಿ, ಧೂಳ್ ಮತ್ತೆ ಬಿಡುತ್ತೆ. मैं बाहर साफ कर रही हूँ। मैं बाहर साफ कर रही हूँ। मैं बाहर साफ कर रही हूँ। ಲೋ ಮುತ್ತು, ಆ ನಿನ್ನ ಮಹಿಮಾ ಆಗ್ಲಿಂದ ಹೊರಗಡೆ ನಾನು ಕೆಲಸ ಮಾಡ್ತಾ ಇದೀನಿ ಅಂತ 4 ಸತಿ ಕರೆದ್ಲು. ಅದೇನು ಹೋಗಿ ನೋಡು. ಅವಳು ಕೂಗಿದ್ದಕ್ಕೆ ನೀನೇನು ಹೇಳಿಲ್ಲ ಅಂದ್ರೆ ಅವಳು ನನ್ನ ಹಳೆ ರೇಡಿಯೋ ತರ ಮತ್ತೆ ಮತ್ತೆ ಅದುವೇ ಹೇಳ್ತಾ ಇರ್ತಾಳೆ. ಅದೇನು ಹೋಗಿ ನೋಡ. ಎಲ್ಲಿ ಹೋಗ್ತಿದ್ಯಾ ಅಣ್ಣ? ಅದು ಹೊರಗಡೆ ಹಪ್ಪಳ ಹೊರಗಾಕಿದೀನಿ ಕಣ. ಮಳೆ ಬರಂಗಿದೆ, ಹಪ್ಪಳ ಎಲ್ಲ ಎಲ್ಲೋ ಬಿಡುತ್ತೆ, ಎತ್ಕೊಂಡ್ ಹೋಗ್ತಾ ಇದೀನಿ. ಮಳೆ ಬರಂಗಾಗಿದ್ಯಾ? ಮತ್ ಬಿಸಿಲು ಸುಡ್ತಿದೆ. ಬಿಸಿಲು ಮಳೆನೂ ಬರುತ್ತಲ್ವೇನೋ ಗೊತ್ತಿಲ್ವಾ ನಿಂಗೆ? ಕಾಮನ್ ಬಿಲ್ ಬರುತ್ತಲ್ಲ. ಕಾಮನ ಬಿಲ್ಲು ಬರುತ್ತೆ. ನಿನ್ ಜೀವನದಲ್ಲೂ ಕಾಮನ ಬಿಲ್ಲು ಬಂದಾಗಿದೆ ಅಂತ ಗೊತ್ತಾಯ್ತು. ಜಾವ್ ಜಾವ್. ಏನ್ ನೋಡಿದ್ರು ಏನ? ಅನಿತಾ, ಸಮಾಧಾನ ಮಾಡ್ಕೊ ಅನಿತಾ. ಅಳ್ಬೇಡ ಅನಿತಾ, ಸಮಾಧಾನ ಮಾಡ್ಕೊ. ನಾನು ಎಷ್ಟೋ ಸಾರಿ ಅನ್ಕೋತಿದ್ದೆ ನನ್ಗೊಬ್ಳು ತಂಗಿ ಇರ್ಬೇಕಿತ್ತು ಅಂತ. ನಂಗೆ ಏನಾದ್ರೂ ತಂಗಿ ಇದ್ದಿದ್ರೆ ಬಹುಶಃ ಅವಳು ನೀವ್ ತರಾನೇ ಇರ್ತಿದ್ಲು ಅನ್ಸತ್ತೆ. ನಿನ್ ಮನ್ಸಿಗೆ ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಕಾರಣ ಹರಿಯವರು ಅಂತಾನೂ ಗೊತ್ತು. ಅವ್ರ ಪರವಾಗಿ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ಸಾರಿ ಅನಿತಾ. ಫಸ್ಟ್ ಆಫ್ ಆಲ್ ಅವರು ನಿನ್ ಜೊತೆ ಮಾತಾಡ್ಲೇಬಾರ್ದಿತ್ತು. ಅವ್ರು ಮಾಡಿದ ದೊಡ್ಡ ತಪ್ಪು. ಅನಿತಾ, ನಾನೊಂದು ಕೇಳಿದ್ರೆ
ನಿನಗೆ ಬೇಜಾರಾಗಲ್ಲ ಅಲ್ವಾ? ಹರಿಯವರು ನಿನಗೆ ಎಷ್ಟು ದಿನಗಳಿಂದ ಗೊತ್ತು? 2 ವಾರದಿಂದ. ಕೇವಲ 2 ವಾರಗಳಿಂದ ಗೊತ್ತಿರೋ ವ್ಯಕ್ತಿಗೋಸ್ಕರ ಊಟ ತಿಂಡಿ ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಮಾತಾಡ್ದೆ ಈ ತರ ರೂಮ್ ಹಾಕ್ಲಾಕೊಂಡು ಒಳಗಡೆ ಕೂದಳ್ತಿದ್ಯಲ್ಲ, ಇದು ನಿನಗೆ ಸರಿ ಅಂತ ಅನ್ಸತ್ತಾ? ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟೆ. ಅವ್ರು ನನ್ನ ಜೊತೆ ಚೆನ್ನಾಗಿ ಮಾತಾಡ್ಸಿದ್ರಲ್ಲ, ಅದಕ್ಕೆ ನಾನು ಅವ್ರನ್ನ ಲವ್ ಮಾಡಕ್ ಶುರು ಮಾಡಿದ್ದು. ಅವನೇ ಮದ್ವೆ ಆಗ್ಬೇಕು ಅಂತ ಎಷ್ಟು ಆಸೆ ಪಟ್ಟೆ ಗೊತ್ತಾ? ಅನಿತಾ, ನಾನು ನೀನು ಒಂದೇ ತಾಯಿ ಹೊಟ್ಟೆ ಹುಟ್ಟದೇ ಇರ್ಬೋದು, ಆದ್ರೆ ನಿನ್ನ ಅಕ್ಕನ ಸ್ಥಾನದಲ್ಲಿ ನಿಂತು ನಾನು ನಿಂಗೊಂದು ಮಾತು ಹೇಳ. ಇದು ತಿಳುವಳಿಕೆನೇ ಇಲ್ಲದೆ ಇರೋ ವಯಸ್ಸು. ಈ ವಯಸ್ಸಲ್ಲಿ ಭಾವನೆಗಳು ಮನಸ್ಸಿನ ಹಾದಿ ತಪ್ಸತ್ತೆ. ಆದ್ರೆ ನಾವು ಆ ಭಾವನೆಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ಶಕ್ತಿನ ಬೆಳೆಸ್ಕೋಬೇಕು. ಆದ್ರೆ ನಾನು ಅವ್ರನ್ನ ತುಂಬಾ ಪ್ರೀತಿ ಮಾಡಿದೆ. ಅವ್ರಿಗೆ ಮದ್ವೆ ಆಗಿರೋ ವಿಷಯ ನಂಗೆ ಹೇಳೇ ಇಲ್ಲ. ನೀನ್ ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ ಅನಿತಾ. ಅನಿತಾ, ನಾನು ನಿಂಗೊಂದು ಕತೆ ಹೇಳ. ಒಂದ್ ರೋಡಲ್ಲಿ ಒಂದ್ ಗುಲಾಬಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಆ ಗುಲಾಬಿ ಮುಳ್ಳಿನ ಮೇಲೆ ಕಾಲಿಟ್ಬಿಡುತ್ತೆ. ಆಗ ಮುಳ್ಳನ್ನ ತೆಗೆದ್ರೆ ಗುಲಾಬಿ ಸತ್ ಹೋಗುತ್ತೆ. ಹಾಗಂತ ಹಾಗೆ ಬಿಟ್ರೆ ಆ ಗುಲಾಬಿಗೆ ನೋವಾಗತ್ತೆ. ಆಗ ಏನ್ ಮಾಡ್ಬೇಕು ಅಂತ ಆ ದೇವ್ರ ಹತ್ರ ಕೇಳ್ತಂತೆ. ಆಗ ಆ ದೇವ್ರ ಏನ್ ಹೇಳ್ದ ಗೊತ್ತಾ? ಆಗ ಆ ದೇವ್ರು, ನೀವಿಬ್ರು ಸಂತೋಷ ಮತ್ತೆ ದುಃಖದ ಪ್ರತೀಕ, ಜೀವನ ಪರ್ಯಂತ ನೀವು ಜೊತೆಗೆ ಇರಿ ಅಂತ ಹೇಳದಂತೆ. ಅನಿತಾ, ನೀನ್ ಯಾವತ್ತಾದ್ರೂ ಮುಳ್ಳಿಲ್ದೇ ಇರೋ ಗುಲಾಬಿ ಹೂನ ನೋಡಿದ್ಯಾ? ಇಲ್ಲ ಅಲ್ವಾ? ನಮ್ ಜೀವನ ಕೂಡ ಹಾಗೆ. ಇಲ್ಲಿ ಸುಖ ದುಃಖ ಎರಡೂ ಇರುತ್ತೆ. ಮುಳ್ಳನ್ನೇ ನೆನ್ಸ್ಕೊಂಡು ಅಳ್ದ ಕೂರ್ತೀಯೋ ಅಥವಾ ಹೂ ತರ ಬದುಕಿ ಎಲ್ರಿಗೂ ಮಾದರಿ ಆಗ್ತೀಯೋ? ನೀನೇ ಯೋಚನೆ ಮಾಡು. ಅವನನ್ನ ನಗಿಸ್ತಿದ್ರು, ನನ್ನ ಮಾತಾಡ್ತಿದ್ರು, ಟೈಮ್ಗೆ ತಿನ್ನು ಅಂತ ಎಷ್ಟು ಕೇರ್ ಮಾಡ್ತಿದ್ರು ಗೊತ್ತಾ? ಹಾಗಾದ್ರೆ ಅದ್ ಪ್ರೀತಿ ಅಲ್ವಾ? ಅನಿತಾ, ನಗ್ತಾ ಮಾತಾಡೋದೆಲ್ಲ ಪ್ರೀತಿ ಅಲ್ಲ. ಅವ್ರು ನಿನ್ ಜೊತೆ ಕ್ಲೋಸ್ ಆಗಿ ಮಾತಾಡಿರ್ಬೋದು, ಆದ್ರೆ ಯಾವ ಕೆಟ್ಟ ಉದ್ದೇಶನೂ ಇಟ್ಕೊಂಡು ಅವ್ರು ನಿನ್ ಜೊತೆ ಮಾತಾಡಿಲ್ಲ. ನೀನು ಮೈ ಹತ್ರ ಹರಿಯವ್ರ ಬಗ್ಗೆ ಕೇಳ್ದೆ ಅಲ್ವಾ? ಅದಕ್ಕೆ ಅವ್ರು ನಿನ್ ಜೊತೆ ಮಾತಾಡಿದ್ದಾರೆ. ಯಾವಾಗ ನೀನ್ ಅವ್ರ ವಿಷಯದಲ್ಲಿ ಸೀರಿಯಸ್ ಆಗಿದೆಯಾ ಅಂತ ಅವ್ರಿಗೆ ಗೊತ್ತಾಯ್ತು, ಆಗ ಅವರು ನಿನ್ ಜೊತೆ ಮಾತಾಡೋದೇ ಬಿಟ್ರು. ಅವರಿಗೆ ಬೇರೆ ಏನಾದ್ರೂ ಉದ್ದೇಶ ಇದ್ದಿದ್ರೆ ಅವರು ಬೇರೆ ತರನೇ ಮುಂದುವರಿತಿದ್ರು ಅಲ್ವಾ? ಆದ್ರೆ ಹರಿ ಅವರು ಹಾಗೆ ಮಾಡ್ಲಿಲ್ಲ. ಅವರು ತುಂಬಾ ಮಾತಾಡ್ತಾರೆ, ಆದ್ರೆ ಅವನ್ ಮನ್ಸಲ್ಲಿ ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ನಾನು ಅವ್ರ ಹೆಂಡತಿಯಾಗಿರ್ತಿದ್ದೆ. ಆಮೇಲೆ ಆ ಹೆಸರಲ್ಲೇ ಅಂತೂ ಮನೆ ಒಂದ್ ರೌಂಡ್ ಕ್ಲೀನ್ ಮಾಡ್ದಂಗ ಆಯ್ತು ಅಣ್ಣ. ಮನೆಯನ್ನು ಸ್ವಚ್ಛ ಆಗಿದೆ, ಈಗ ಅವನ್ ಮನಸ್ಸು ಸ್ವಚ್ಛ ಆಗೋದೊಂದೇ ಬಾಕಿ. ಲೋ ಮುತ್ತು, ಈ ನಟರಾಜನ ಆಲ್ ಇಂಡಿಯಾ ಪರ್ಮಿಟ್ ಸರ್ವಿಸ್ ನಲ್ಲಿ ಎಂತೆಂತ ಟೀ ಕುಡ್ದಿದ್ದೀನಿ ಗೊತ್ತೇನೋ? ಅಸ್ಸಾಂ ಟೀ, ಹೈದರಾಬಾದ್ ಇರಾನಿ ಚಾಯ್, ಕೇರಳ ಕಡಕ್ ಚಾಯ್, ತಿರುಚಿ ಲೆಮನ್ ಟೀ. ಆದ್ರೆ ಈ ರಾಜಸ್ಥಾನಿ ಕಡಕ್ ಚಾಯ್ ಮುಂದೆ ಬೇರೆ ಯಾವ್ದು ರುಚಿ ಇರಲ್ಲ ಕಣ. ಶಬಾಷ್ ಮಹಿಮಾ, ನೀನು ಈ ಗಂಧದ ಗುಡಿ ಹಿರಿ ಸೊಸೆ ಆಗ್ತಾ ಇರೋದಕ್ಕೆ ಸಾರ್ಥಕವಾಯ್ತಮ್ಮ. ಎಲ್ಲ ಸುಮ್ನೆ ತಾನೆ? ಇನ್ನೇನಯ್ಯ ಮತ್ತೆ ಒಂದ್ ಮಗನಿಗೆ 2 ಮದುವೆ ಮಾಡ್ಬೇಕಂತಿದ್ಯಾ? ಸುಮ್ನೆ ಅವ್ನಿಗೆ ಬುದ್ಧಿ ಕಲ್ಸಕ್ಕೆ. ಹಾಗಾದ್ರೆ ಸರಿ. ಲೋ ಕಂಟಿ, ಚಂದ್ರನಿಗೆ ಫೋನ್ ಮಾಡು. ಆ ಹುಡುಗಿನ ಅಲ್ಲಿಂದ ಕರ್ಕೊಂಡು ಹೊರಟ್ಲಾ ಏನೋ ಅಂತ. ತುಂಬಾ ಹೊತ್ತಾಯ್ತು. ಹಾ ಮೈಗ್ ಮಾಡ್ತೀನಿ. ಹೇಳೋಣ ಮೈ ಹೊರಟ್ರಾ? ಅಣ್ಣ ಈಗ ಹೊಡ್ಸಿದೀವಿ. ಇನ್ನು ಎಷ್ಟೊತ್ತು ಮೈ? ಇದು ನಮ್ಗೆ ಕಾದು ಕಾದು ಸಾಕಾಯ್ತು ಅಣ್ಣ. ಇನ್ನೊಂದು ಸ್ವಲ್ಪ ಹೊತ್ತು ಬೇಗ ಬಂದ್ಬಿಡ್ತೀವಿ. ಸರಿ ಸರಿ. ಏನು ಅನಿತ್ ಅವ್ರ ಜೊತೆ ಅವ್ರ ಅಪ್ಪ ಮನೆ ಬರ್ತಾ ಇದಾರ? ಸರಿ ಸರಿ ಸರಿ. ಓ ಹಾ ಓಕೆ ಮೈ, ಬನ್ನಿ ಬನ್ನಿ. ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತೀವಿ. ಫೋನ್ ಕೊಡಲಿ. ಬನ್ನಿ ಬನ್ನಿ ಬನ್ನಿ. ಫೋನ್ ಕೊಡು ಅಂತ ಹೇಳ್ತಾನೆ, ಯಾಕೋ ಕಟ್ ಮಾಡ್ತೀಯಾ? ಏನ್ ತಮಾಷೆ ಮಾಡ್ತಾ ಇದೀರಾ? ಹರಿ, ನಾವಿವಾಗ ಮಾತಾಡ್ಕೊಂಡು ಕೊಡೋ ಪುರ್ಸತ್ತಿಲ್ಲ ನಮ್ಗೆ. ಬೀಗರು ಬೇರೆ ಮನೆಗೆ ಬರ್ತಾ ಇದಾರ ಅಣ್ಣ, ಎಲ್ಲ ರೆಡಿ ಮಾಡ್ಕೊಬೇಕಲ್ಲ. ಹೌದು ಕಣೋ, ಅವ್ರನ್ನ ಯಾಕೋ ಕರ್ಕೊಂಡ್ ಬರ್ತಾ ಇದಾರೆ. ನಂಗೆ ಕೈಕಾಲೇ ಆಡ್ತಿಲ್ಲ ಕಣೋ. ಅಯ್ಯೋ ಸಿಹಿ ಮಾಡ್ಬೇಕು, ಸಿಹಿ ಮಾಡ. ನನ್ ಜೀವನ ನಿಲ್ ಸಿಹಿ ಹೋಗ್ತಿದೆ, ಸಿಹಿ ಮಾಡಕ್ ಹೋಗ್ತಿದ್ಯಾ? ಏನೋ ಅನುಮಾನಿಸ್ತಿದ್ಯಾ ರೀ? ಸಂಬಂಧ ಕೇಳ್ಕೊಂಡು ಮನೆವರೆಗೂ ಬರ್ತಾ ಇದಾರೆ, ಅವ್ರಿಗೆ ಸಿಹಿ ಕೊಡ್ಲಿಲ್ಲ ಅಂದ್ರೆ ಹೇಗೋ? ಅಣ್ಣ ನಿಜವಾಗ್ಲೂ ಇದೆಲ್ಲ ನಡೀತಿದ್ಯಾ? ಚಂದನ್ ಅವ್ರು ಏನಾದ್ರು ಅನಿತನ ಇಲ್ಲಿ ಕರ್ಕೊಂಡ್ ಬಂದ್ರೆ ಚಂದನ್ ಅವ್ರು ಎಲ್ಲಿ ಹೋಗ್ಬೇಕು? ಮನೆ ಬಿಟ್ಟು ಹೋಗ್ತಾಳೆ. ಅಣ್ಣ ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಚಂದನ ಇದೇ ಮನೇಲಿ ಇರ್ಲಿ, ನೀನು ಅನಿತಾ ಏನೋ ಮನೆ ಮಾಡ್ಕೊಂಡು ಹೋಗಿ. ಆಗ ಇಬ್ರಿಗೂ ನ್ಯಾಯ ಸಿಗ್ತಾನೆ ಆಗುತ್ತೆ ಅಲ್ವೇನ ಕಂಡಿ? ಹೌದು ಕರೆಕ್ಟ್ ಆಗಿ ಹೇಳ್ದೆ. ನೋಡಪ್ಪ, ಬಟ್ಟೆ ಸರಿ ಇದೆಯಾ? ಇದೇನಪ್ಪ ಇದು? ಹಿಂಗೂ ಗಂಗಡಿಯ ಬಂದ್ಬಿಟ್ಟೆ. ಹೌದಪ್ಪ, ಬೀದ್ರು ನಮ್ಮ ಮನೆಗೆ ಬರ್ತಾ ಇದಾರಲ್ವಾ, ಗಂಡಿನ ತಂದೆಯಾಗಿ ನಾನು ಇಷ್ಟು ಮಾತ್ರ ರೆಡಿ ಆಗಿದ್ರೆ ಹೆಂಗೋ? ನಿಮ್ಗೆ ನಿಮ್ಗೆ ಆಗೋಗಿದೆ. ನಾನು ಅಷ್ಟೊತ್ತು ಪಡ್ಕೋತಾ ಇದ್ದೀನಿ. ಯಾರಿಗಾದ್ರು ಕೇಳಿಸ್ತಿದ್ಯಾ ನನ್ನ ಮಾತು? ಯಾರಿಗಾದ್ರು ಆಗ್ತಿದ್ಯಾ? ಬೀಗ್ರಂತೆ ಬೀಗ್ರು, ನಿಮ್ಗೆ ಏನ್ ಅನ್ಸುತ್ತೋ ಹಂಗ್ ಮಾಡ್ಕೊಳ್ಳಿ. ನಾನಂತೂ ಯಾರ ಮುಖ ನೋಡೋದು.
ಎಲ್ಲ ಹೋಗ್ತಿದ್ಯಾ ಅದನ್ನ ಬಿಟ್ಟು ಹೋಗ್ಬಿಡಿ ಮೇಡಮ್. ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಏನಾದ್ರೂ ಹುಡುಗಿಯ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟು ಹೊರಟೋಗ್ಟ್ರೆ ಇಲ್ಲ, ಹಂಗಾಗ್ಬಾರ್ದು. ಅರ್ಥ ಮಾಡ್ಕೊಳ್ಳಿ ಮೇಡಮ್, ನಿಮ್ಮನ್ನ ಬಿಟ್ಟಿರಕ್ ಆಗಲ್ಲ ನನಗೆ.